ನಮಸ್ಕಾರ, ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ. ನಿಮ್ಮೆಲ್ಲರಿಗೂ ಕೂಡ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡು. ಪ್ರಿಯ ವಿದ್ಯಾರ್ಥಿಗಳೇ, ಇದೀಗ ನಾನು ನಿಮ್ಗೊಂದು ಹೋದ ತರಗತಿಯಲ್ಲಿ ನಾವು ಭೇಟಿಯಾದಾಗ ಒಂದು ವಿಷಯದ ಬಗ್ಗೆ ನಾನು ಕೇಳಿದ್ದೆ, ನೆನ್ಪಿದ್ಯಾ? ನಾನು ಏನ್ ಪ್ರಶ್ನೆ ಕೇಳಿದ್ದೆ ನಿಮ್ಗೆ? ಯಾರಾದ್ರೂ ಉತ್ತರಿಸ್ತೀರಾ? ವೆರಿ ಗುಡ್. ನಾನ್ ನಿಮ್ಗೆ ಈ ಸಸ್ಯಗಳ ಬೆಳವಣಿಗೆಯ ಕುರಿತು ಹೇಳ್ಬೇಕಾದ್ರೆ ಗಿಡದ ಬಗ್ಗೆ ಮಾತಾಡ್ತಾ ಇದ್ವಿ ನಾವು, ಹೇಗೆ ಬೆಳೀತಾ ಹೋಗುತ್ತೆ ಅಂತ. ಆ ಸಂದರ್ಭದಲ್ಲಿ ಕಮಲದ ಹೂವಿನ ಉದಾಹರಣೆಯನ್ನ ಕೊಟ್ಟಿದ್ದೆ. ಹೇಗೆ ಸೂರ್ಯಕಾಂತಿಯ ಹೂವು ಸೂರ್ಯನ ರಶ್ಮಿಯನ್ನ ನೋಡ್ತಾ ಇದ್ದಾಗ ಆ ಕಡೆಗೆ ತಿರುಗುತ್ತೋ, ಅದೇ ರೀತಿ ಕಮಲದ ಹೂವು ಕೂಡ ಸೂರ್ಯನ ಬರುವಿಕೆಗೋಸ್ಕರ ಕಾಯ್ತಾ ಇರುತ್ತೆ. ಈಗ ಈ ಆ ಕಮಲದ ಹೂವನ್ನ ಎಲ್ಲಾರು ಪಂಕಜ, ಎಷ್ಟೊಂದ್ ಹೆಸರಿದೆ. ತಾವರೆ ಅಂತ ಕರಿತೀವಿ, ಕೆಂದಾವರೆ ಅಂತ ಕರಿತೀವಿ, ಪಂಕಜ ಅಂತ ಕರಿತೀವಿ. ಪಂಕಜ ಅಂತಾನೆ ಯಾತಕ್ಕೆ ಕರಿತೀವಿ, ಇದು ಯಾರಿಗಾದ್ರೂ ಗೊತ್ತಿದ್ಯಾ? ತಾವರೆ ಹೂವನ್ನ ಪಂಕಜ ಅಂತ ಯಾಕೆ ಕರಿತೀವಿ ಅಂತ ಯಾರಿಗಾದ್ರೂ ಗೊತ್ತಿದ್ಯಾ? ಗೊತ್ತಿದ್ದ ಪಕ್ಷದಲ್ಲಿ ಹೇಳ್ಬಹುದು. ಏನಕ್ಕೆ ಎಂತ ಕರಿತೀವಿ ಪಂಕಜ ಅಂತ ಅನ್ಬಿಟ್ಟು? ನೆನ್ಪಿದ್ಯಾ ಈ ವಿಷಯದ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ ಲಾಸ್ಟ್ ಕ್ಲಾಸ್ ಅಲ್ಲಿ? ಹೌದಾ? ಓಕೆ. ಸೊ ನಾನೀಗ ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಿ. ತಾವರೆ ಹೂವನ್ನೆಲ್ಲ ಫೋಟೋ ಶೂಟ್ ಮಾಡಿ ವಿಭಿನ್ನವಾದಂತಹ ರೀತಿಲಿ ತೋರಿಸ್ತಾರೆ. ಅದ್ರ ತಾವರೆ ಹೂವು ಈ ರೀತಿ ಕಾಣುತ್ತೆ. ನನ್ನ ಸ್ಕ್ರೀನ್ ನಿಮ್ಮೆಲ್ಲರಿಗೂ ಕಾಣಿಸ್ತಾ ಇದೆ ಅಂತ ಭಾವಿಸ್ತೀನಿ. ಈ ರೀತಿಯ ಕಾಣುತ್ತೆ ತಾವರೆ ಹೂವು. ಹೇಗಿದೆ ತಾವರೆ ಹೂವು? ಕೆಸರಿನಲ್ಲಿ ಇದೆ, ಹೌದಾ? ತಾವರೆ ಹೂವು ಎಲ್ಲಿದೆ? ಕೆಸರಿನಲ್ಲಿ ಇದೆ. ಆದ್ರಿಂದ ಈ ಕೆಸರಿಗೂ ಪಂಕಜ ಅನ್ನುವಂತ ಹೆಸರಿಗೂ ಅವಿನಾಭಾವವಾದಂತಹ ಸಂಬಂಧ ಇದೆ. ಸಂಸ್ಕೃತದಲ್ಲಿ ಪಂಕ ಅಂತ ಹೇಳಿದ್ರೆ ಮಣ್ಣು ಅನ್ನುವಂಥ ಅರ್ಥ, ಅಥವಾ ಕೆಸರು ಅನ್ನುವಂಥ ಅರ್ಥ ಬರುತ್ತೆ. ಕಾಣ್ತಾ ಇರಬಹುದು ನೀವಿಲ್ಲಿ. ಪಂಕ ಅಂತ ಹೇಳಿದ್ರೆ ಮಡ್ ಅಥವಾ ಕೆಸರು ಅನ್ನುವಂಥ ಅರ್ಥ ಬರುತ್ತೆ. ಜ ಅಂತ ಹೇಳಿದ್ರೆ ಆ ಕೆಸರಿನಲ್ಲಿ ಹುಟ್ಟಿರುವಂತದ್ದು ಅನ್ನುವಂಥ ಅರ್ಥ ಬರುತ್ತೆ. ಜ ಜನನವಾಗಿರುವಂತಹದ್ದು ಅನ್ನುವಂಥ ಅರ್ಥ ಬರುತ್ತೆ. ಆದ್ರಿಂದ ಪಂಕಜ ಅಂತ ಹೇಳಿದಾಗ ಕೆಸರಿನಲ್ಲಿ ಹುಟ್ಟಿರುವಂತಹ ಹೂವು ಅಥವಾ ಗಲೀಜ್ ನೀರಿನಲ್ಲಿ ಹುಟ್ಟಿರುವಂತಹ ಹೂವು. ಇದರ ಅರ್ಥ ಏನು? ನಾವು ನಮ್ಮ ಪಂಕಜ ತಾವರೆಯನ್ನ ನಮ್ಮ ದೇಶದ ರಾಷ್ಟ್ರೀಯ ಹೂವನಾಗಿ ನಾವು ಹೇಳಿದೀವಿ. ಯಾತಕ್ಕೆ? ಅಂತದೇನು ವಿಶೇಷತೆ ಇದೆ ಈ ಪಂಕಜದಲ್ಲಿ? ಕೆಸರಿನಲ್ಲಿ ಹುಟ್ಟಿದ್ರು ಕೂಡ ಆಚೆ ಸೊಗಸಾಗಿ ಅರಳಿ ನಿಂತಿರುವ ಹೂವು ಪಂಕಜ. ಆದ್ರಿಂದ ಇದು ಶುಭ್ರತೆಯ ಹಾಗೂ ಆಧ್ಯಾತ್ಮಿಕತೆಯನ್ನ ತೋರಿಸುತ್ತೆ. ಯಾವ ರೀತಿ ಆಧ್ಯಾತ್ಮಿಕತೆ? ಈ ಸಂಸಾರ ಸಾಗರದಲ್ಲಿ ಸಿಲುಕಿದ್ರು ಕೂಡ ಆಚ್ ಕಡೆ ಎಷ್ಟು ಎಷ್ಟು ಸಾತ್ವಿಕವಾಗಿ ಕಾಣುವಂಥದ್ದು ಅನ್ನುವಂಥದ್ದು. ಮತ್ತೆ ಯಾವಾಗ್ಲೂ ಕೂಡ ಸುಂದರವಾಗಿರುವಂಥದ್ದು ಗ್ರೌಂಡೆಡ್ ಆಗಿ ಇರುತ್ತೆ, ಕೆಳಮಟ್ಟದಿಂದ ಮೇಲ್ ಬಂದಿರುತ್ತೆ ಅನ್ನುವಂಥ ಅರ್ಥವನ್ನ ಕೂಡ ಈ ಪಂಕಜ ಹೂ ನಮ್ಗೆ ತಿಳಿಸ್ಕೊಡುತ್ತೆ, ಕಮಲದ ಹೂ ನಮ್ಗೆ ತಿಳಿಸ್ಕೊಡುತ್ತೆ. ಇದು ಪಂಕಜದ ನಿಜವಾದಂತಹ ಅರ್ಥ. ಹೆಸರಿನಲ್ಲಿ ಹುಟ್ಟಿದ್ರು ಕೂಡ ಆಚೆ ಬಂದು ನಿಂತಿರುವಂತಹ ಪಂಕಜ. ಈಗ ಪಂಕಜಗೂ ಸೂರ್ಯನ ಕಿರಣಗಳಿಗೂ ಏನ್ ಸಂಬಂಧ? ನಾವು ರೆಸ್ಪಾನ್ಸ್ ಅಥವಾ ಸ್ಟಿಮ್ಯುಲೇಷನ್ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ನಾನು ಹೇಳಿದ್ದೆ, ಸೂರ್ಯಕಾಂತಿಯ ಹೂವು ಹೇಗೆ ಸೂರ್ಯ ಯಾವ ಕಡೆ ಇರ್ತಾನೋ ಆ ಕಡೆಗೆ ತನ್ನ ಮುಖವನ್ನ ಚಲಿಸ್ತಾ ಇರುತ್ತೆ ಅಂತ. ಅದೇ ರೀತಿ ಹೋದ್ ಕ್ಲಾಸ್ ನಲ್ಲಿ ಗಿಡಗಳನ್ನ 3 ರೀತಿಯಾದಂತಹ ಸ್ಥಿತಿಗಳಲ್ಲಿ ನಾವ್ ನೋಡಿದ್ವಿ. ಯಾವ್ದು? ಒಂದು ಸಂಪೂರ್ಣವಾಗಿ ಮುಚ್ಚಲ್ಪಟ್ಟದ್ದು, ಇನ್ನೊಂದು ಬಂದು ಆ ತಳಬ ಅದರ ಒಂದು ಬುಡವನ್ನ ಮೇಲೆ ಮಾಡಿ
ತಲೆಯನ್ನ ಕೆಳಗೆ ಮಾಡಿ ತಲೆ ಕೆಳಗೆ ಮಾಡಿರುವಂತಹದ್ದು. ಹಾಗೂ ಮತ್ತೊಂದು ಒಂದು ಕಾರ್ಡ್ಬೋರ್ಡ್ ನಲ್ಲಿ ಬಚ್ಚಿಟ್ಟು ಸೂರ್ಯನ ಕಿರಣ ಬೀಳ್ಲಿಕ್ಕೆ ಒಂದೇ ಒಂದು ರಂಧ್ರವನ್ನ ಇಟ್ಟಿರುವಂತಹದ್ದು. ಸೊ ಅದ್ರಲ್ಲಿ ನಮ್ಗೆ ಏನ್ ತಿಳಿತಾ ಬರುತ್ತೆ, ನಾವು ಕೆಳಮುಖವಾಗಿ ಇಟ್ಟಿದ್ರು ಕೂಡ ಗಿಡ ಮೇಲೆ ಇರುತ್ತೆ, ಬುಡ ಕೆಳಗಡೆ ಇರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ವಿ. ಅದೇ ರೀತಿ ಸೂರ್ಯನ ಬೆಳಕು ಯಾವ ಕಡೆ ಬರ್ತೋ ಆಗ ಗಿಡದ ಕಾಂಡಗಳು ಆ ಕಡೆಗೆ ತಿರುಗುತ್ತೆ ಅಂತ. ಈ ಕಮಲದ ಹೂ ಕೂಡ ಅದೇ ರೀತಿ. ಪಂಕಜ ಅಂತ ಕರ್ಸ್ಕೊಳ್ಳುವಂತ ಹೂ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಹೀಗಿರುತ್ತೆ. ಅದಕ್ಕೆ ಸಂಪೂರ್ಣವಾಗಿ ಕೆಸರಿನಲ್ಲಿ ಮುಚ್ಚಿರುತ್ತೆ. ಸೂರ್ಯನ ಬೆಳಕು ಬರ್ತಾ ಇದ್ದ ಹಾಗೆ ಮೇಲ್ ಬಂದು ಹೀಗೆ ತನ್ನನ್ನ ತಾನು ತೆರೆದುಕೊಳ್ಳುತ್ತೆ. ಓಕೆ, ಲೋಟಸ್ ಫ್ಲವರ್ ಹೀಗಿರುತ್ತೆ, ಮತ್ತೆ ಸೂರ್ಯನ ಬೆಳಕಾದ ನಂತರ ಮತ್ತೆ ಒಳಗೋಗುತ್ತೆ. ಈ ತರವಾಗಿ ನಾವು ಕಮಲದ ಹೂವನ್ನ ಕಾಣಬಹುದು. ಹಿಂದೆ ಎಲ್ಲ ಬ್ರಹ್ಮ ಮುಹೂರ್ತ ಅಂತ ಹೇಳ್ತಾ ಇದ್ರು. ಸೊ ಅವಾಗೆಲ್ಲ ಈ ತರ ಗಡಿಯಾರ, ಅಲಾರಾಂ ಕ್ಲಾಕ್ ಗಳೆಲ್ಲ ಇರ್ತಿರ್ಲಿಲ್ಲ. ಪಂಕಜ ಕೆಸರಿನಿಂದ ಆಚೆ ಬಂದಿದೆ ಅಂತ ಹೇಳಿದ್ರೆ ಬ್ರಹ್ಮ ಮುಹೂರ್ತಕ್ಕೆ ಅದು ಆಚೆ ಬಂದಿರುತ್ತೆ ಅಂತ. ಬ್ರಹ್ಮ ಕಮಲ ಅಂತ ಸಹ ಹೂವಿದೆ, ಕೇಳಿದೀರಾ? ಅದು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾತ್ರ ಅರಳುವಂತಹ ದೈವಿಕವಾದಂತಹ ಪುಷ್ಪ. ಆದ್ರಿಂದ ಆ ಬ್ರಹ್ಮ ಮುಹೂರ್ತವನ್ನ ಬ್ರಹ್ಮ ಕಮಲದಿಂದ ಅಳಿತಾ ಇದ್ರು. ಇದು ಹೇಗೆ ನಾವು ನಮ್ಮ ಗತಕಾಲದಲ್ಲಿ ಒಂದು ಪ್ರಕೃತಿಯ ಜೊತೆಗೆ ಹೇಗೆ ಜನರಿಗೆ ಒಡನಾಟ ಇತ್ತು, ಅದರಿಂದ ಅವರು ಆಗು ಹೋಗುಗಳನ್ನ ಸಮಯಗಳನ್ನ ಹೇಗೆ ಕಳೀತಾ ಇದ್ರು, ತಿಳಿತಾ ಇದ್ರು ಅನ್ನೋದನ್ನ ನಾವು ಈ ಮೂಲಕ ಅರ್ಥ ಮಾಡ್ಕೋಬಹುದು. ಓಕೆ, ಸೊ ಇದಾಗಿತ್ತು ಯಾವ ಪಾಠದ ಬಗ್ಗೆ ನಾವು ಮಾತಾಡ್ತಾ ಇದ್ದಿದ್ದು ಇಷ್ಟೊತ್ವರೆಗೂ. ಯಾವ ಪಾಠನೂ ಮೇಡಮ್, ಕತೆ ಅಂತೂ ಚೆನ್ನಾಗಿತ್ತು, ನಾವ್ ಕೇಳಿಸ್ಕೊಂತಾ ಇದ್ವಿ. ಹೌದಾ? ಇಲ್ಲ, ಮತ್ತೆ ನಾವು ಪಾಠದ ಹೆಸರೇನು? ನೀರಿನ ಆವೀಕರಣನ? ಯಾರದು ನೀರಿನ ಆವೀಕರಣ ಅಂತ ಹೇಳ್ತಾ ಇರೋದು? ಬೇರ್ಪಡಿಸುವ ವಿಧಾನವ? ಓಕೆ, ಸೊ ಬೇರೆ ಯಾರು? ಆ ಪಾಠದ ಬಗ್ಗೆ ನಿಮ್ಗೊಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಟೆಸ್ಟ್ ಬಾಕಿ ಇದೆಯಲ್ಲ? ಓಕೆ, ಈ ಪಾಠ ಮುಗಿದ ತಕ್ಷಣ 2 ಪಾಠವನ್ನ ಸೇರಿಸಿ ಒಂದು MCQ ಕ್ವೆಶ್ಚನ್ ಅನ್ನ, ಒಂದು ಟೆಸ್ಟ್ ನ ಪ್ರಿಪೇರ್ ಮಾಡ್ಕೊಂಡ್ಬಿಡೋಣ. ಓಕೆ, ಸೊ ಈಗ ಸದ್ಯಕ್ಕೆ ನಾವು ಕಲಿತಾ ಇರುವಂತಹ ಪಾಠ ಜೀವಿಗಳು ಮತ್ತು ಅವುಗಳ ಗುಣಗಳ ಅನ್ವೇಷಣೆ. ಓಕೆ, ಈ ಪಾಠದಲ್ಲಿ ನಾವು ಗಿಡಗಳು ಹೇಗೆ 3 ವಿಭಿನ್ನವಾದಂತಹ ಸ್ಥಿತಿಯಲ್ಲಿ ತಮ್ಮನ್ನ ತಾವು ಗುರುತಿಸ್ಕೊಂತಾವೆ, ಹೇಗೆ ಬೆಳೆಯುತ್ತೆ ಅಂತ ನಾವು ಅರ್ಥೈಸ್ಕೊಂಡಿದ್ವಿ. ಎಲ್ಲಾ ದಿಕ್ಕುಗಳಿಂದ ಸೂರ್ಯನ ಬೆಳಕು ಬಿದ್ದಾಗ, ಎಲ್ಲಾ ದಿಕ್ಕುಗಳಿಂದ ಸೂರ್ಯನ ಬೆಳಕು ಬೀಳುತ್ತೆ, ಅದೇ ತಲೆ ಕೆಳಗಾಗಿ ಇರಿಸಲಾದಾಗ, ಮತ್ತೆ ಒಂದೇ ದಿಕ್ಕಿನಿಂದ ಸೂರ್ಯನ ಬೆಳಕು ಬೀಳುವಂತೆ ನೇರವಾಗಿ ಇರಿಸಲಾದಂತಹ ಸಸ್ಯ, ಒಂದು ಪೆಟ್ಟಿಗೆಯಲ್ಲಿ ಇರಿಸಲಾದಂತಹ ಸಸ್ಯ. ಸೊ ಇದರಿಂದ ನಾವ್ ಏನ್ ಅರ್ಥ ಮಾಡ್ಕೊಂಡ್ವಿ? ಎಲ್ಲಾ ದಿಕ್ಕುಗಳಿಂದ ಸೂರ್ಯನ ಬೆಳಕು ಬೀಳುವಂತಹ ಸಸ್ಯ ನೇರವಾಗಿ ಬೆಳೆಯುತ್ತೆ. ಎಲ್ಲಾ ದಿಕ್ಕುಗಳಿಂದ ಸೂರ್ಯನ ಬೆಳಕು ಬೀಳುತ್ತೆ, ಆದ್ರೆ ತಲೆ ಕೆಳಗಾಗಿ ಇರಿಸಲಾದಂತಹ ಸಸ್ಯ ತಲೆ ಕೆಳಗಾಗಿ ಅಂದ್ರೆ ಗಿಡ ಮೇಲ್ ಬರುತ್ತೆ, ಬುಡ ಕೆಳಗಡೆ ಹೋಗುತ್ತೆ. ಅರ್ಥ ಆಯ್ತಾ? ಉಲ್ಟಾ ಆಗತ್ತೆ. ಒಂದು ದಿಕ್ಕಿನಲ್ಲಿ ಸೂರ್ಯನ ಬೆಳಕು ಬೀಳುವಂತೆ ನೇರವಾಗಿ ಇರಿಸಲಾದಂತಹ ಸಸ್ಯ ಯಾವ ದಿಕ್ಕಿನ ಕಡೆಗೆ ಸೂರ್ಯನ ಬೆಳಕು ಬರುತ್ತೋ ಆ ದಿಕ್ಕಿನ ಕಡೆಗೆ ಅದು ತನ್ನ ಮುಖವನ್ನ ಮಾಡ್ತಾ ಬೆಳೆಯುತ್ತೆ. ಸೊ ಈ ಚಟುವಟಿಕೆ ನಂತರ ಈ ಒಂದು ಗಿಡಗಳ ಬಗ್ಗೆ ಅಧ್ಯಯನ ಮಾಡಿದಂತಹ ವಿಜ್ಞಾನಿಯೊಬ್ಬರ ಬಗ್ಗೆ ತಿಳ್ಕೊಳ್ಳೋಣ. ಜಗದೀಶ್ ಚಂದ್ರ ಬೋಸ್ ಅವರ ಹೆಸರು. ಸುಭಾಷ್ ಚಂದ್ರ ಬೋಸ್ಗೂ ಜಗದೀಶ್ ಚಂದ್ರ ಬೋಸ್ಗೂ ಯಾವುದೇ ಸಂಬಂಧ ಇಲ್ಲ. ಇವರ ಹೆಸರು ಜಗದೀಶ್ ಚಂದ್ರ ಬೋಸ್. ಇವರು ಸಸ್ಯಗಳೊಂದಿಗೆ ಆಕರ್ಷಕವಾದಂತಹ, ವೆರಿ ಅಟ್ರಾಕ್ಟಿವ್ ಅಂಡ್ ಇಂಟ್ರೆಸ್ಟಿಂಗ್ ಆದಂತಹ ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡ್ತಾರೆ. ಕಾಣ್ಲಿಕ್ಕೆ ಈ ರೀತಿಯಾಗಿರ್ತಾರೆ. ಇವರು ಜಗದೀಶ್ ಚಂದ್ರ ಬೋಸ್. ಕಾಣಿಸ್ತಾ ಇದೆಯಾ ನಿಮ್ಮೆಲ್ಲರಿಗೂ? ಕ್ಯಾನ್ ಯು ಆಲ್ ಸಿ? ನೋಡಿ.
ನೋಡಿದ್ರಾ? ಸೊ ಏನ್ ಮಾಡಿದ್ರು ಜಗದೀಶ್ ಚಂದ್ರ ಬೋಸ್ ಅವರು? ಅವರು ನಮ್ಮ ಭಾರತೀಯ ವಿಜ್ಞಾನಿಗಳು ಬೆಳಕು, ಲೈಟ್, ಶಾಖ, ಹೀಟ್, ವಿದ್ಯುತ್, ಎಲೆಕ್ಟ್ರಿಸಿಟಿ ಮತ್ತು ಗುರುತ್ವಾಕರ್ಷಣೆ, ಗ್ರಾವಿಟೇಷನ್, ಇವುಗಳ ಪ್ರಚೋದನೆಗಳಿಗೆ ಸಸ್ಯಗಳು ಹೇಗೆ ಪ್ರತಿಕ್ರಿಯಿಸುತ್ತೆ ಅನ್ನೋದನ್ನ ಇವರು ದಾಖಲಿಸ್ಕೊಳ್ತಾರೆ. ಕ್ರೆಸ್ಕೋಗ್ರಫ್ ಅನ್ನುವಂತಹ ಯಂತ್ರವನ್ನ ಇವರು ನಿರ್ಮಿಸ್ತಾರೆ ಅಥವಾ ಕಂಡುಹಿಡಿತಾರೆ. ಬೆಳಕು ಅಂತ ಹೇಳಿದ್ರೆ ಲೈಟ್ ಬರ್ಕೊಳ್ಳಿ, ಶಾಖ ಹೀಟ್, ವಿದ್ಯುತ್ ಎಲೆಕ್ಟ್ರಿಸಿಟಿ, ಗುರುತ್ವಾಕರ್ಷಣೆ ಗ್ರಾವಿಟಿ. ಇವುಗಳಿಗೆ ಸಸ್ಯಗಳು ಯಾವ ರೀತಿ ಪ್ರತಿಕ್ರಿಯಿಸುತ್ತೆ ಅನ್ನುವಂಥದ್ದು ಇವರು ನಿರ್ಮಿಸಿದಂತಹ ಜಗದೀಶ್ ಚಂದ್ರ ಬೋಸ್ ಅವರು ನಿರ್ಮಿಸಿದಂತಹ ಕ್ರೆಸ್ಕೋಗ್ರಾಫ್ ಅನ್ನುವಂತಹ ಯಂತ್ರವಂತರ ಮೂಲಕ ತಿಳ್ಕೋಬಹುದು. ಈ ಯಂತ್ರದಿಂದ ಸಸ್ಯಗಳು ಎಷ್ಟು ವೇಗವಾಗಿ ಬೆಳೆಯುತ್ತೆ ಅನ್ನೋದನ್ನ ನಾವು ಅಳಿಬಹುದು. ಅಲ್ಲದೆ ಸಸ್ಯಗಳು ಪ್ರಚೋದನೆಗಳನ್ನ ಗ್ರಹಿಸಬಲ್ಲವು ಮತ್ತು ಅವುಗಳಿಗೆ ಪ್ರತಿಕ್ರಿಯಿಸಬಲ್ಲವು ಅನ್ನೋದು ತೋರಿಸುತ್ತೆ. ಸ್ಟಿಮ್ಯುಲೇಷನ್ಗೆ ಪ್ರಚೋದನೆ, ಸ್ಟಿಮ್ಯುಲೇಷನ್, ಪ್ರತಿಕ್ರಿಯೆ, ರೆಸ್ಪಾನ್ಸ್, ಇದಕ್ಕೆ ಅವು ಹೋಗಬಹುದು ಅನ್ನೋದು ಈ ಯಂತ್ರದ ಮೂಲಕ ಗುರ್ತು ಮಾಡ್ಕೊಂತ ಬರಬಹುದು. ಈ ಯಂತ್ರ ನೋಡ್ಲಿಕ್ಕೆ ಹೇಗಿರುತ್ತೆ ಮಿಸ್? ಈ ರೀತಿಯಾಗಿರುತ್ತೆ. ಕಾಣಿಸ್ತಾ ಇದೆಯಾ? ಈ ರೀತಿಯಾಗಿರುತ್ತೆ. ಇಲ್ಲಿ ಈ ಯಂತ್ರವನ್ನ ನೋಡ್ಬೇಕು, ಕ್ರಿಸ್ಪ್ರೋಗ್ರಾಫ್ ಯಂತ್ರ ಇದು. ಇಲ್ಲಿ ಗಿಡಗಳ ಬೆಳವಣಿಗೆಯನ್ನ ಗಮನಿಸಬಹುದು. ನೋಡ್ಕೊಳ್ಳಿ, ಈ ರೀತಿಯಾಗಿ ಇರುತ್ತೆ ಈ ಯಂತ್ರ. ಇದನ್ನ ಆಧುನೀಕರಣಗೊಳಿಸಿ ಈ ರೀತಿಯಾಗಿ ನಾವು ನೋಡಬಹುದು. ಈ ಯಂತ್ರದ ಹೆಸರೇನು? ವೆರಿ ಗುಡ್, ಕ್ರೆಸ್ಕೋಗ್ರಾಫ್. ಯಂತ್ರದ ಹೆಸರು? ಕ್ರೆಸ್ಕೋಗ್ರಾಫ್. ನಾನು ಇಲ್ಲಿ ಬೋರ್ಡ್ ಮೇಲೆ ಬರ್ದಿರ್ತೀನಿ ನೋಡಿ ಯಂತ್ರದ ಹೆಸರನ್ನ. ಕ್ರೆಸ್ಕೋಗ್ರಾಫ್. ಬೋರ್ಡ್ ಕಾಣಿಸ್ತಿಲ್ವಾ? ಒಂದ್ ನಿಮಿಷ ಸ್ಕ್ರೀನ್ ಶೇರ್ ಮಾಡೋದನ್ನ ನಿಲ್ಲಿಸ್ತೀನಿ, ಆಗ ಬೋರ್ಡ್ ನಿಮ್ಗೆ ಕಾಣಿಸುತ್ತೆ. ನೋಡಿದ್ರಾ? ಕ್ರೆಸ್ಕೋಗ್ರಾಫ್ ಕಾಣಿಸುತ್ತಾ? ಅಥವಾ ಇನ್ನೊಂದ್ಸಲ ಬರೀಲಾ? ಕಾಣಿಸ್ತಾ ಇದೆಯಾ ಈಗ? ವೆರಿ ಗುಡ್. ಇದು ಕ್ರೆಸ್ಕೋಗ್ರಾಫ್. ಈ ರೀತಿಯಾದಂತ ಯಂತ್ರ ಅದು. ಓಕೆ, ಈಗ ಒಂದು ಸಸ್ಯದ ಜೀವನ ಚಕ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಸಸ್ಯದ ಜೀವನ ಚಕ್ರ. ಈಗ ಮೊಳಕೆ ಒಡೆಯಲು ಅಗತ್ಯವಾದಂತಹ ಪರಿಸ್ಥಿತಿಗಳ ಬಗ್ಗೆ ನಮ್ಗೆ ಗೊತ್ತಾಯ್ತು, ತಿಳ್ಕೊಂಡಿದ್ವಿ ಅಲ್ವಾ? ಯಾವ್ಯಾವ ಪರಿಸ್ಥಿತಿಲಿ ಮೊಳಕೆ ಒಡೆಯುತ್ತೆ, ಸೀಡ್ ವುಡ್ ಜರ್ಮಿನೇಟ್ ಇಂಟು ಪ್ಲಾಂಟ್ ಅನ್ನೋದ್ರ ಬಗ್ಗೆ ಕಲ್ತಿದ್ವಿ. ಈಗ ಸಸ್ಯವು ತನ್ನ ಜೀವಮಾನದಲ್ಲಿ ಯಾವ ಯಾವ ರೀತಿ ಬದಲಾವಣೆಯನ್ನು ಹೊಂದುತ್ತೆ ನೋಡಿ. ಬೀಜವು ಎಳೆಯ ಸಸ್ಯವಾಗಿ ಬೆಳೆಯುತ್ತದೆ, ಹಾಗೂ ಈ ಬೀಜದಿಂದ ಏನುಂಟಾಗುತ್ತೆ? ಚಿಕ್ಕದಾದಂತಹ ಸಸ್ಯ ಉಂಟಾಗುತ್ತೆ. ಚಿಕ್ಕದಾದಂತಹ ಸಸ್ಯಗಳು ಏನ್ ಬಿಡುತ್ತೆ? ಹೂ ಮತ್ತು ಹಣ್ಣು ಬಿಡುತ್ತೆ. ಹೌದಾ? ಈ ಹಣ್ಣು ಈ ಪ್ರಕರಣದಲ್ಲಿ ಬಲಿತ ಬೀಜಗಳನ್ನ ಹೊಂದಿರುವ ಕಾಯಿ ಹೊಸ ಪೀಳಿಗೆಯ ಸಸ್ಯಗಳಾಗಿ ಬೆಳೆಯುತ್ತೆ. ಅರ್ಥ ಆಯ್ತಾ? ಇಲ್ಲಿ ಹಣ್ಣಿನ ಒಳಗೆ ಏನಿರುತ್ತೆ? ಮತ್ತೆ ಬೀಜ ಇರುತ್ತೆ.
ಆ ಬೀಜ ಮತ್ತೆ ಬೀಜದಿಂದ ಸಸ್ಯ ಈ ರೀತಿಯಾಗಿ ಹೋಗುತ್ತೆ. ಈಗ ಒಂದು ಬೀಜವು ಸಸ್ಯವಾಗಿ ನಂತರ ಮುಂದಿನ ಪೀಳಿಗೆಯ ಬೀಜಗಳನ್ನ ಉತ್ಪತ್ತಿ ಮಾಡುವ ಸಂಪೂರ್ಣ ಪ್ರಕ್ರಿಯೆಯನ್ನ ಸಸ್ಯದ ಜೀವನ ಚಕ್ರ ಅಂತ ಕರೆಯಲಾಗುತ್ತೆ. ಪ್ಲೀಸ್ ಓಪನ್ ಪೇಜ್ ನಂಬರ್ 78. ಅದರಲ್ಲಿ ನೀವು ಅಂಡರ್ಲೈನ್ ಮಾಡ್ಕೊಳ್ಳಿ. ಒಂದು ಪ್ಯಾರಾಗ್ರಾಫ್ ಇದೆ ನಿಮ್ಗೆ ಎಂಡಲ್ಲಿ. ಏನೋ ಒಂದು ಬೀಜವು ಸಸ್ಯವಾಗಿ ನಂತರ ಮುಂದಿನ ಪೀಳಿಗೆಯ ಬೀಜಗಳನ್ನ ಉತ್ಪತ್ತಿ ಮಾಡುವ ಸಂಪೂರ್ಣ ಪ್ರಕ್ರಿಯೆ ಸಸ್ಯದ ಜೀವನ ಚಕ್ರ. ಒಂದು ಬೀಜದಿಂದ ಉಂಟಾದಂತಹ ಸಸ್ಯ, ಅಥವಾ ಇದನ್ನ ಒಂದು ಡಯಾಗ್ರಾಮ್ ಮೂಲಕ ನಿಮ್ಗೆ ತೋರ್ಸೋದಾದ್ರೆ, ಒಂದು ಬೀಜದಿಂದ ಏನಾಗುತ್ತೆ, ಬೀಜ ಮೊಳಕೆ ಹೊಡೆದು ಒಂದು ಸಸ್ಯವಾಗುತ್ತೆ. ಹೌದಾ? ಅದು ಈ ರೀತಿಯಾದಂತಹ ಸುಂದರವಾದಂತಹ ಸಸ್ಯ ಆಗ್ತಾ ಬೆಳೆಯುತ್ತೆ. ಹೌದಾ? ಆ ಸಸ್ಯದಿಂದ ಏನಾಗುತ್ತೆ, ಹೂವು, ಹೂವಿನಿಂದ ಏನಾಗುತ್ತೆ, ಕಾಯಿ, ಕಾಯಿಂದ ಏನಾಗುತ್ತೆ, ಹಣ್ಣು, ಹಣ್ಣಿನ ಒಳಗಡೆ ಏನಿರುತ್ತೆ, ಹಣ್ಣನ್ನ ತೆಗೆದಾಗ ಎಷ್ಟೋ ಬೀಜಗಳು ಇರುತ್ತೆ. ಹೌದಾ? ಸೊ ಒಂದು ಬೀಜದಿಂದ ಶುರುವಾಗಿ ಅದು ಮೊಳಕೆ ಒಡೆದು ಸಸಿಯಾಗಿ, ಸಸಿಯಿಂದ ಹೂವು, ಕಾಯಿ, ಹಣ್ಣು, ಹಣ್ಣಿನ ಒಳಗೆ ಎಷ್ಟೋ ಬೀಜಗಳನ್ನ ಕಾಣಬಹುದು. ಇದೇ ಸಸ್ಯದ ಜೀವನ ಚಕ್ರ ಅಂತ ನಾವು ಕರೆಯುವಂತಹದ್ದು. ಕಾಣಿಸ್ತಾ ಇದ್ಯಾ? ಸೀಡ್ ಬೀಜ, ಸೀಡಿಂಗ್ ಅಂದ್ರೆ ಬೀಜ ಮೊಳಕೆ ಹೊಡೆಯುತ್ತೆ, ಅದರಿಂದ ಗಿಡವಾಗುತ್ತೆ, ಗಿಡದಿಂದ ದೊಡ್ಡದಾದಂತಹ ಸಸ್ಯವಾಗ್ತಾ ಬೆಳೆಯುತ್ತೆ. ಸೊ ಒಂದು ಬೀಜ, ಬೀಜದಿಂದ ಒಂದು ಪ್ಲಾಂಟ್, ಪ್ಲಾಂಟ್ ನಿಂದ ಮೆಚೂರ್ ಪ್ಲಾಂಟ್, ಅದರಿಂದ ಹೂವು, ಹೂವಿನಿಂದ ಹಣ್ಣು, ಹಣ್ಣಿನೊಳಗೆ ಮತ್ತೆ ಸಹಸ್ರಾರು ಬೀಜಗಳನ್ನ ಕಾಣ್ತಾ ಹೋಗಬಹುದು. ಇದು ಸಸ್ಯದ ಜೀವನ ಚಕ್ರ ಆರ್ ಲೈಫ್ ಸೈಕಲ್ ಆಫ್ ಅ ಪ್ಲಾಂಟ್ ಅಂತ ನಾವು ಪರಿಗಣಿಸುವಂತಹದ್ದು. ಓಕೆ, ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲೂ ಕೂಡ ಇದನ್ನೇ ತುಂಬಾ ಸವಿಸ್ತಾರವಾಗಿ ಕೊಟ್ಟಿದ್ದಾರೆ. ದಯವಿಟ್ಟು ಎಲ್ಲರೂ ಟೆಕ್ಸ್ಟ್ ಬುಕ್ ನ ಓಪನ್ ಮಾಡ್ಬೇಕಾಗಿ ವಿನಂತಿ. ಓಪನ್ ಮಾಡಿ ಟೆಕ್ಸ್ಟ್ ಬುಕ್ ನ. ಕಾಣಿಸ್ತಾ ಇದೆಯಾ ಅಲ್ಲಿ? ಏನಿರುತ್ತೆ, ಹಂತ ಒಂದು ಬೀಜ, ಬೀಜದಿಂದ ಏನಾಗುತ್ತೆ, ಮೊಳೆತ ಬೀಜ ಅದು ಜರ್ಮಿನೇಟ್ ಆಗುತ್ತೆ. ಆಮೇಲೆ ಎಲೆಗಳ ಮಡಿಕೆಗಳು ಉಂಟಾಗುತ್ತೆ, ಎಲೆಗಳು ಮೂಡುತ್ತೆ. ಅದಾದ ನಂತರ ಹೂಗಳು ಮೂಡುತ್ತೆ, ಹೂವಾದ ನಂತರ ಹಣ್ಣುಗಳು ಮೂಡುತ್ತೆ. ಹಣ್ಣಿನಲ್ಲಿ ಬಲಿತ ಬೀಜಗಳನ್ನ ಹೊಂದಿರುವಂತಹ ಕಾಯಿಗಳನ್ನ ನಾವು ಕಾಣಬಹುದು. ಅಥವಾ ಇದ್ರಲ್ಲಿ ಕೆಲವೊಮ್ಮೆ ನೀರು ಅಥವಾ ಪರಿಸ್ಥಿತಿ ಸರಿಯಾಗಿಲ್ದೇ ಇದ್ದಾಗ ಸಸ್ಯದ ಸಾವನ್ನ ಕೂಡ ನಾವು ಕಾಣ್ತಾ ಹೋಗಬಹುದು. ಇದು ಸಸ್ಯದ ಜೀವನ ಚಕ್ರ, ಲೈಫ್ ಸೈಕಲ್ ಆಫ್ ಅ ಪ್ಲಾಂಟ್. ಅರ್ಥ ಆಯ್ತಾ ಎಲ್ಲರಿಗೂ? ಡಿಡ್ ಯು ಆಲ್ ಅಂಡರ್ಸ್ಟ್ಯಾಂಡ್? ಈಗ ಮುಂದುವರೆದು ಪ್ರಾಣಿಯ ಜೀವನ ಚಕ್ರದ ಕಡೆಗೆ ನಾವು ಗಮನ ಹರಿಸೋಣ. ಪ್ರಾಣಿಯ ಜೀವನ ಚಕ್ರ. ಸೊ ಪ್ರಾಣಿಯ ಜೀವನ ಚಕ್ರ ಅಂದ ತಕ್ಷಣ ನಿಮ್ಗೆ ಏನ್ ಅರ್ಥ ಆಗುತ್ತೆ? ಲೈಫ್ ಸೈಕಲ್ ಆಫ್ ಅ ಹೇಗೆ ಬೆಳೆಯುತ್ತೆ ಅನ್ನೋದನ್ನ ಕೂಡ ನಾವು ಗಮನಿಸ್ತಾ ಹೋಗಬಹುದು. ಈಗ ಫಾರ್ ಎಕ್ಸಾಂಪಲ್, ಈಗ ಹಸು ಅಂತ ಹೇಳಿದ ತಕ್ಷಣ ಅದರ ಮರಿ ಯಾವುದು? ಕರು ಅಲ್ವಾ? ಅದೇ ರೀತಿ ಎಮ್ಮೆ, ಎಮ್ಮೆ ಮರಿ, ಬೆಕ್ಕು, ಬೆಕ್ಕಿನ ಮರಿ, ನಾಯಿ, ನಾಯಿ ಮರಿ, ಮನುಷ್ಯರು, ಮನುಷ್ಯನ ಮರಿ ಅಂತ ಹೇಳಲ್ಲ, ಮಗು ಅಥವಾ ಮಕ್ಕಳು ಅಂತ ಕರಿತೀವಿ. ಅದೇ ರೀತಿ ಪ್ರಾಣಿಗಳಲ್ಲೂ ಕೂಡ ಜೀವನ ಚಕ್ರವನ್ನ ನಾವು ಕಾಣ್ತಾ ಹೋಗಬಹುದು. ಈಗ 1 by 1 ನೋಡೋಣ. ಮೊದಲನೇದಾಗಿ ಸೊಳ್ಳೆಯ ಜೀವನ ಚಕ್ರವನ್ನ ನೋಡೋಣ. ಸೊಳ್ಳೆ ಅಂದ್ರೆ ಸೊಳ್ಳೆ ಅಂತಾನೆ ಕರಿತೀರಲ್ಲ ನಿಮ್ ಕಡೆ, ಧಾರವಾಡ ಕಡೆ ಎಲ್ಲ, ಅಥವಾ ಬೇರೆ ಏನಾದ್ರೂ ಹೆಸರಿದ್ಯಾ? ಇಲ್ಲ, ನುಸಿ ಅಂತೀರಾ?
ಇಲ್ಲ, ಸೊಳ್ಳೆ ಅಂತಾನೆ ಕರಿತೀರಾ. ಓ, ಸೆಳ್ಳೆ ಅಂತ ಬರ್ದಿದ್ರಿ. ಸೆಳ್ಳೆ ಅಂತ ಕರಿತೀರಾ ನಿಮ್ ಕಡೆ? ಇಲ್ಲ, ಮತ್ತೆ ಯಾಕೆ ಹಂಗ್ ಬರ್ತೆ ನಾನು? ಸೊಳ್ಳೆ. ಓಕೆ. ಈಗ ಸೊಳ್ಳೆ ಯಾರಿಗಿಷ್ಟ? ಯಾರಿಗಿಷ್ಟ ಆಗುತ್ತೆ ಮೇಡಮ್? ಯಾರಿಗಾದ್ರೂ ಇಷ್ಟ ಆಗೋದುಂಟ? ಸೊಳ್ಳೆನೂ ಇಷ್ಟ ಪಡೋರಿದ್ದಾರಾ? ಅಲ್ಲ, ಸೊಳ್ಳೆ ಅನ್ನೋದ ಹೆಸರು ಆದ್ರೆ ಬೇರೆ ವಿಷಯ. ಹ್ಮ್. ಸೊಳ್ಳೆ ನಮ್ಮ ಸುತ್ತಲೂ ಕೂಡ ಗುಯ್ ಗುಡ್ತಾ ಇರುತ್ತೆ ಅಲ್ವಾ? ಹೆಣ್ಣು ಸೊಳ್ಳೆಗಳು ರಕ್ತ ಹೀರುವ ಕೀಟಗಳಾಗಿದ್ದು ಮಲೇರಿಯಾ, ಡೆಂಗ್ಯೂ ಮತ್ತು ಚಿಕನ್ ಗುನ್ಯದಂತ ಹಲವಾರು ರೋಗಗಳನ್ನ ಹರಡುತ್ತೆ. ಸೊಳ್ಳೆಯ ಸಂತಾನೋತ್ಪತ್ತಿಯನ್ನ ತಡೆಗಟ್ಟಬೇಕು ಅಂತ ಹೇಳಿದ್ರೆ ಏನೇನ್ ಮಾಡ್ಬೇಕು ಅಂತ ನೀವು ಪತ್ರಿಕೆಗಳಲ್ಲಿ, ಶಾಲಾ ಸೂಚನಾ ಫಲಕಗಳಲ್ಲಿ ಅಥವಾ ಜಾಗೃತಿ ಅಭಿಯಾನದಲ್ಲಿ ಕಲ್ತಿರಬಹುದು ಅಲ್ವಾ? ನಮ್ ಸುತ್ತಮುತ್ತ ಎಲ್ಲಿಯೂ ಕೂಡ ನೀರು ನಿಲ್ದೇ ಇರೋಂಗೆ ಅವಕಾಶ ಮಾಡ್ಕೊಡ್ಬೇಕು. ಯಾಕೆ? ನಿಂತ ನೀರಿನಲ್ಲಿ ಸೊಳ್ಳೆಗಳು ಮೊಟ್ಟೆ ಇಡುತ್ತೆ. ಆ ಕಾರಣದಿಂದ ನೀರು ನಿಲ್ದೇ ಇರೋಂಗೆ ನಾವ್ ನೋಡ್ಕೋಬೇಕು. ಅದೇ ರೀತಿ ಸಮಯಕ್ಕೆ ಅನುಗುಣವಾಗಿ ನೀವೆಲ್ಲ ಏನ್ ತೆಗೆದುಕೊಬೇಕು? ಲಸಿಕೆ ಅಂದ್ರೆ ವೆರಿ ಗುಡ್. ವ್ಯಾಕ್ಸಿನೇಷನ್. ವ್ಯಾಕ್ಸಿನೇಷನ್ ಅನ್ನ ತೆಕ್ಕೊಬೇಕಾಗುತ್ತೆ. ಯಾತಕ್ಕೆ ತಗೊಬೇಕು ವ್ಯಾಕ್ಸಿನೇಷನ್? ಡೆಂಗ್ಯೂ, ಮಲೇರಿಯಾ ಅನ್ನುವಂತಹ ಭೀಕರವಾದಂತಹ ಕಾಯಿಲೆಗಳು ಬರ್ದೇ ಇರ್ಲಿ ಅಂತ. ಆದ್ರಿಂದ ನಿಮ್ಮ ಶಾಲೆಯಲ್ಲಿ ಅಥವಾ ನಿಮ್ಮ ಮನೆ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ನಿಂತ ನೀರಿದೆಯಾ ಅನ್ನೋದನ್ನ ಪರೀಕ್ಷಿಸಲು ಸುರಕ್ಷಾ ಪರಿಶೋಧನೆಯನ್ನ ನಡೆಸಬೇಕಾಗತ್ತೆ. ಲಭ್ಯ ಇದ್ರೆ ಸಣ್ಣ ಜೀವಿಗಳನ್ನ ಗಮನಿಸಬಹುದು. ಕೈ ಮಸೂರ, ಕೈ ಮುಸರ ಅಂತ ಹೇಳಿದ್ರೆ ಮೊಸರು ಅಲ್ಲ, ಮಸೂರ ಅಂದ್ರೆ ಈ ಮೈಕ್ರೋಸ್ಕೋಪ್ ತರ ಕೈಯಲ್ಲಿ ಇಟ್ಕೊಂಡು ನೋಡುವಂತಹದ್ದು. ಸೊ ಇಲ್ಲಿ ನಿಂತ ನೀರು ಸಂಗ್ರಹವಾಗುವ ಕೆಲವು ಸಾಮಾನ್ಯ ಸ್ಥಳಗಳಂತ ಹೇಳಿದ್ರೆ ಕೂಲರ್ಗಳು, ಹೂಕುಂಡಗಳು. ಮನೆ ಹತ್ರ ಕೆಲವ್ರು ಗಿಡಗಳನ್ನ ಬೆಳ್ಸಕ್ ಇಷ್ಟನೇ ಪಡೋದಿಲ್ಲ, ಸೊಳ್ಳೆ ಆಗ್ಬಿಡುತ್ತೆ ಅಂತ. ಯಾಕಂದ್ರೆ ಅಲ್ಲಿ ಹೂಕುಂಡಗಳ ಹತ್ರ ನೀರ್ ನಿಲ್ಲುತ್ತೆ, ಅದರಿಂದ ಹುಳುಗಳು, ಹುಪ್ಪಟೆಗಳು, ಸೊಳ್ಳೆಗಳು ಆಗುತ್ತೆ ಅಂತ. ತೆರೆದ ಪಾತ್ರೆಗಳಿದ್ರೆ ಸೊ ಇಂತಹ ಕಡೆ ಸೊಳ್ಳೆಗಳ ಬೆಳವಣಿಗೆ ಆಗೋದುಂಟು. ಹುಳುವಿನಂತಹ ಎರಡು ವಿಭಿನ್ನ ರೀತಿಯ ಜೀವಿಗಳನ್ನ ನೀವು ಕಾಣಬಹುದು. ಅವು ಸೊಳ್ಳೆಯ ಬೆಳವಣಿಗೆಯ ಸಮಯದಲ್ಲಿ ಕಂಡು ಬರುವಂತಹ ಜೀವಿಗಳು. ಅದಕ್ಕೆ ಹೆಸರಿದೆ. ಒಂದರ ಹೆಸರು ಲಾರ್ವಾ ಅಂತ, ಮತ್ತೊಂದರ ಹೆಸರು ಪ್ಯೂಪಾ ಅಂತ. ಮೊದ್ಲು ಈ ಸೊಳ್ಳೆಗಳು ಮೊಟ್ಟೆ ಇಡುತ್ತೆ ಆ ನಿಂತ ನೀರಿನಲ್ಲಿ. ಆ ಮೊಟ್ಟೆಯಿಂದ ಲಾರ್ವಾ ಉಂಟಾಗುತ್ತೆ. ಲಾರ್ವದಿಂದ ಪ್ಯೂಪ ಉಂಟಾಗತ್ತೆ. ಇದೆಲ್ಲ ಆದ್ಮೇಲೆ ಜೀವ ಜಗತ್ತಿಗೆ ಬರೋದೇ ಸೊಳ್ಳೆ ಅನ್ನುವಂತಹ ಈ ಒಂದು ಕ್ರಿಮಿ. ಆಯ್ತಾ? ಸೊ ಇದು ಹೇಗಿರುತ್ತೆ ಅದರ ಒಂದು ಜೀವನ ಚಕ್ರ ಕಾಣಿಸ್ತಾ ಇದೆಯಾ? ನೋಡಿ, ಮೊಟ್ಟೆಗಳಿರುತ್ತೆ. ಮೊಟ್ಟೆಗಳಿಂದ ಲಾರ್ವಗಳು, ಇದನ್ನ ಲಾರ್ವಗಳು ಈ ಹಂತದಲ್ಲಿ ಅಂತ ಕರಿತೀವಿ. ಲಾರ್ವದಿಂದ ಪ್ಯೂಪ ಉಂಟಾಗುತ್ತೆ. ಪ್ಯೂಪದಿಂದ ದೊಡ್ಡದಾದಂತಹ ಹಿರಿದಾದಂತಹ ಸೊಳ್ಳೆ ಉತ್ಪಾದನೆ ಆಗುತ್ತೆ. ಸೊ ಒಂದು ವೇಳೆ ನೀವು ಲಾರ್ವಾ ಮತ್ತು ಪ್ಯೂಪವನ್ನ ಗಮನಿಸಿದ್ರೆ ನಿಮ್ಮ ಶಿಕ್ಷಕರಿಗೆ ವರದಿ ಮಾಡಿ ಸೊಳ್ಳೆಗಳ ಸಂತಾನೋತ್ಪತ್ತಿಯನ್ನ ತಡೆಗಟ್ಟಲು ಅಥವಾ ತೆಗೆದು ಹಾಕ್ಲೂಬಹುದು. ಅದೇನು ಪಾಪ ಅಂತೆಲ್ಲ ಬರೋದಿಲ್ಲ. ಯಾಕಂದ್ರೆ ಅಗತ್ಯ ಕ್ರಮಗಳನ್ನ ತೆಗೆದುಕೊಂಡೇ ಇದ್ರೆ ಆ ಲಾರ್ವಾ ಮತ್ತು ಪ್ಯೂಪಗಳು ಏನಾಗುತ್ತೆ, ಸೊಳ್ಳೆಗಳಾಗಿ ನಮ್ಗೆ ಜೀವನ ಮರಣ ತೊಂದರೆಯನ್ನ ತಂದುಕೊಡ್ಬಹುದು. ಅರ್ಥ ಆಯ್ತಾ? ಈ ಲಾರ್ವಾ ಮತ್ತೆ ಪ್ಯೂಪಗಳಲ್ಲಿ ಏನಾದ್ರು ವ್ಯತ್ಯಾಸ ಕಾಣಿಸ್ತಾ ಇದೆಯಾ? ನೀರಿನ ಆಕಾರಗಳಲ್ಲಿ ಕಂಡು ಬರುವಂತಹ ಸೊಳ್ಳೆಯ ಲಾರ್ವಗಳು ಮತ್ತು ಪ್ಯೂಪಗಳು ಪದೇ ಪದೇ ನೀರಿನ ಮೇಲ್ಮೈಗೆ ಬರುತ್ತೆ. ಇದಕ್ಕೆ ಕಾರಣ ಏನು? ನೀರಿನಲ್ಲಿ ವಾಸಿಸುವಂತಹ ಸೊಳ್ಳೆಯ ಲಾರ್ವಗಳು ಮತ್ತು ಪ್ಯೂಪಗಳಿಗೆ ಉಸಿರಾಡಲು ಗಾಳಿಯ ಅಗತ್ಯವಿದೆ. ಸೊ ದೇ ರಿಕ್ವೈರ್ ಆಕ್ಸಿಜನ್. ಅವು ಗಾಳಿಗಾಗಿ ಏನ್ ಮಾಡುತ್ತೆ? ನೀರಿನ ಮೇಲ್ಮೈನ ಮೇಲೆ ಚಲಿಸುತ್ತೆ. ಯಾವ್ದು? ಸೊಳ್ಳೆಗಳು ಮತ್ತು ಪ್ಯೂಪಗಳು. ಈ ಕೆಲವ್ರಿಗೆ ನಿಂತ ನೀರೇನಾದ್ರೂ ಇದ್ರೆ ಅದ್ರ ಮೇಲೆ ಸೀಮೆ ಎಣ್ಣೆನ ಸುರಿಯುವಂತಹ ಅಭ್ಯಾಸ ಇರುತ್ತೆ. ಯಾಕೆ? ಸೊಳ್ಳೆಗಳ ಮಾರಣ ಹೋಮ ಮಾಡೋಣ, ಸೀಮೆ ಎಣ್ಣೆ ಹಾಕಿ ಬೆಂಕಿ ಹಾಕಿ ಸುಟ್ಬಿಡೋಣ ಅಂತನಾ? ಇಲ್ಲ. ಸೀಮೆ ಎಣ್ಣೆ ನೀರಿನ ಮೇಲ್ಮೈ ಮೇಲೆ ತೆಳುವಾದ ಪದ್ರವನ್ನ ರೂಪಿಸುತ್ತೆ. ನೀವೆಲ್ಲಾದ್ರೂ ಅಬ್ಸರ್ವ್ ಮಾಡಿರ್ಬೋದು.
ಈ ಪದ್ರ ನೀರನ್ನ ಗಾಳಿಯಿಂದ ಬೇರ್ಪಡಿಸುತ್ತೆ. ಲಾರ್ವಾಗಳು ಮತ್ತು ಪ್ಯೂಪಗಳಿಗೆ ಉಸಿರಾಡಲು ಗಾಳಿನೇ ಸಿಗದೆ ಇರೋ ಹಾಗೆ ಗಾಳಿಯ ಅನುಪಸ್ಥಿತಿಯಲ್ಲಿ ಅವುಗಳು ಸಾಯುತ್ತೆ. ಆದ್ರಿಂದ ನೀರಿನ ಮೇಲೆ ಸೀಮೆ ಎಣ್ಣೆನ ಸುರಿತಾರೆ, ಸೊ ದಟ್ ಆ ಆಕ್ಸಿಜನ್ ಪಾಸೇಜ್ ಅನ್ನೋದು ಬ್ಲಾಕ್ ಆಗಿ ಹೋಗ್ಲಿ ಅಂತ. ಓಕೆ. ಸೊ ಟೆಕ್ಸ್ಟ್ ಬುಕ್ ನಲ್ಲೂ ಇದೆ. ಹಂತ 1 ಮೊಟ್ಟೆ, ಹಂತ 2 ಲಾರ್ವಾ, ಹಂತ 3 ಪ್ಯೂಪ, ಹಂತ 4 ಪ್ರೌಢವಾದಂತಹ ಸೊಳ್ಳೆ ಅಥವಾ ಅಡಲ್ಟ್ ಸೊಳ್ಳೆ. ಸೊಳ್ಳೆಗಳ ಚಕ್ರದ ಬಗ್ಗೆ ಇನ್ನಷ್ಟು ಮಾಹಿತಿನ ತಿಳ್ಕೊಳ್ಬಹುದು. ಸೊಳ್ಳೆ ತಮ್ಮ ಜೀವನ ಚಕ್ರದಲ್ಲಿ 4 ಹಂತಗಳ ಮೂಲಕ ಹಾದು ಹೋಗುತ್ತೆ. ಮೊಟ್ಟೆ, ಲಾರ್ವಾ, ಪ್ಯೂಪ ಮತ್ತು ಪ್ರೌಢ. ಇಲ್ಲಿ ನೀವು ನೋಡ್ತಾ ಇರೋ ಹಾಗೆ ಎಗ್ ಫೇಸ್ ಇರುತ್ತೆ. ಆ ನಂತರದಲ್ಲಿ ಲಾರ್ವಾ, ಪ್ಯೂಪ ಆದ್ಮೇಲೆ ಒಂದು ಪ್ರಬುದ್ಧವಾದ ಬೆಳೆದು ನಿಂತಹ ಸೊಳ್ಳೆ ಆಗಿರುತ್ತೆ. ಸೊ ಇದರ ಮೊಟ್ಟೆಯನ್ನ ಅಂದ್ರೆ ಪ್ಯೂಪದಿಂದ ಹೊರಬರುವಂತಹ ಪ್ರೌಢ ಸೊಳ್ಳೆಯು ನೀರಿನ ಮೇಲ್ಮೈ ಮೇಲೆ ಸ್ವಲ್ಪ ಸಮಯ ವಿಶ್ರಾಂತಿ ಪಡೆಯುತ್ತೆ ಮತ್ತು ನಂತರ ಹಾರುತ್ತೆ. ಪ್ರೌಢ ಸೊಳ್ಳೆಯು 10 ರಿಂದ 15 ದಿನಗಳವರೆಗೆ ಬದುಕಬಲ್ಲದು. ಸೊ ಅದರ ಆಯಸ್ಸು ಎಷ್ಟು? 14 to 15 ಡೇಸ್. ಸೊಳ್ಳೆಯು ಮೊಟ್ಟೆಯಾಗಿ ತನ್ನ ಜೀವನವನ್ನ ಪ್ರಾರಂಭಿಸುತ್ತೆ. ಮೊಟ್ಟೆಯು ಲಾರ್ವಾ ಆಗಿ ಬೆಳೆಯುತ್ತೆ. ಲಾರ್ವಾ ಪ್ಯೂಪದಿಂದ ಪ್ರೌಢ ಸೊಳ್ಳೆಯಾಗಿ ಅದು ಆಚೆ ಬರುತ್ತೆ. ರೂಪಾಂತರಗೊಳ್ಳೋದನ್ನ ನಾವು ಇಲ್ಲಿ ನೋಡ್ತೀವಿ. ಮೆಟಮಾರ್ಫಾಸಿಸ್ ಅಂತ ಕರಿತೀವಿ. ಯಾವ್ದನ್ನ? ರೂಪಾಂತರಗೊಳ್ಳುವಂಥದ್ದನ್ನ. ಪ್ರೌಢ ಹೆಣ್ಣು ಸೊಳ್ಳೆ ನೇರವಾಗಿ ನೀರಿನ ಮೇಲೆ ಅಥವಾ ನೀರಿನ ಹತ್ತಿರ ಮೊಟ್ಟೆಗಳನ್ನ ಇಡುತ್ತದೆ ಮತ್ತು ಈ ಜೀವನ ಚಕ್ರ ಮುಂದುವರಿತಾ ಸಾಗುತ್ತೆ. ಯಾವ್ದ್ರದ್ದು? ಸೊಳ್ಳೆಗಳದ್ದು. ಜೀವನ ಚಕ್ರದ ವಿವಿಧ ಹಂತಗಳಲ್ಲಿ ಸೊಳ್ಳೆಯ ಗೋಚರತೆ, ಅದು ಎಷ್ಟು ವಿಸಿಬಲ್ ಆಗಿರುತ್ತೆ, ದೇಹದ ಆಕಾರ ಮತ್ತು ರಚನೆಯಲ್ಲಿ ಗಮನಾರ್ಹ ಬದಲಾವಣೆಗಳನ್ನ ಕಂಡು ಬರುತ್ತೆ. ಮೊಟ್ಟೆಯ ಆಕಾರವು ಲಾರ್ವಾಕ್ಕಿಂತ ಸ್ವಲ್ಪ ಭಿನ್ನವಾಗಿರುತ್ತೆ ಮತ್ತು ಲಾರ್ವಾ ಪ್ಯೂಪಕ್ಕಿಂತ ಬಹಳ ಭಿನ್ನವಾಗಿ ಕಾಣುತ್ತೆ. ಸೊ ಆದ್ರಿಂದ ಪ್ಯೂಪ ಪ್ರೌಢ ಸೊಳ್ಳೆಗಿಂತ ಬಹಳ ಪ್ರತ್ಯೇಕವಾಗಿ ಕಾಣುತ್ತೆ. ಪ್ಯೂಪದಿಂದ ಸೊಳ್ಳೆ ಹೊರಬರುತ್ತೆ ಅನ್ನೋದು ಊಹಿಸೋದು ಸುಲಭನೇ ಅಲ್ವಾ? ಹೇಗೆ ಪ್ಯೂಪ ಕಾಣಿಸ್ತಾ ಇದೆ ಅಂತ ನೀವು ಸ್ಕ್ರೀನ್ ಮೇಲೆ ಹಾಕಿದೀನಿ, ನೋಡಬಹುದು. ಇದ್ಯಾವುದೋ ಬೇರೆ ಜಾತಿಯ ಹುಳ ಏನೋ ಅನ್ನೋ ರೀತಿಲಿ ಕಾಣಿಸ್ತದೆ, ಹೌದಾ? ಎಸ್. ಓಕೆ. ಈಗ ರೇಷ್ಮೆ ಪತಂಗ ರೇಷ್ಮೆ ಯಾವ್ದ್ರಿಂದ ಮಾಡ್ಲಾಗುತ್ತೆ? ರೇಷ್ಮೆ ಹುಳುಗಳಿಂದ, ಹೌದಾ? ಸೊ ಮೊಟ್ಟೆ, ಲಾರ್ವಾ, ಪ್ಯೂಪ ಮತ್ತು ಪ್ರೌಢ ಅನ್ನುವಂತ 4 ಜೀವನ ಹಂತಗಳ ಮೂಲಕ ಹಾದು ಹೋಗುತ್ತೆ. ಮೊಟ್ಟೆಗಳು ಲಾರ್ವವಾಗಿ ನಂತರ ಗಾತ್ರದಲ್ಲಿ ಬೆಳೆಯುತ್ತೆ. ಲಾರ್ವಗಳು ಪ್ಯೂಪವಾಗಿ ಬದಲಾಗುತ್ತೆ ಮತ್ತು ತಮ್ಮ ಸುತ್ತಲೂ ಸುತ್ತಿಕೊಳ್ಳುತ್ತೆ. ಇವು ರೇಷ್ಮೆ ಬಟ್ಟೆಯನ್ನ ತಯಾರಿಸಲು ಬಳಸುವಂತಹ ನಾರುಗಳು, ಫ್ಯಾಬ್ರಿಕ್ಗಳಲ್ಲಿ ಬಳಸ್ತಾರೆ. ಭಾರತದಲ್ಲಿ ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗ KVIC ರೇಷ್ಮೆ ಉತ್ಪಾದನೆಗಾಗಿ ಹಲವಾರು ಕೇಂದ್ರಗಳನ್ನ ಸ್ಥಾಪಿಸಿದೆ. ಓಕೆ. ಇದೀಗ ನಾವು ಸೊಳ್ಳೆಯ ಜೀವನ ಚಕ್ರದ ಬಗ್ಗೆ ತಿಳ್ಕೊಂಡ್ವಿ. ನೆಕ್ಸ್ಟ್ ನಾವು ಕಲಿಯಕ್ ಹೋಗೋಣ ಕಪ್ಪೆಯ ಜೀವನ ಚಕ್ರದ ಬಗ್ಗೆ. ಓಕೆ. ಕಾಣಿಸ್ತಾ ಇದೆ ಎಲ್ಲರಿಗೂ ಸ್ಕ್ರೀನು? ಕಪ್ಪೆಯ ಜೀವನ ಚಕ್ರದ ಬಗ್ಗೆ ನಾವೀಗ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ. ಸೊ ಏನಾಗುತ್ತೆ? ಕಪ್ಪೆಯ ಜೀವನ ಚಕ್ರದಲ್ಲಿ ನೀವು ಕೊಳದ ಅಂಚಿನಲ್ಲಿ ನೀರಿನ ಮೇಲ್ಮೈಯಲ್ಲಿ ಬಿಳಿಯ ಲೋಳೆಯಂತಹ ಇರುವಂತಹ ವಸ್ತುವನ್ನ ಗಮನಿಸಬಹುದು. ಇದು ನೀರಿನಲ್ಲಿ ಅಥವಾ ಸುತ್ತಲೂ ಬೆಳೆಯುವ ಸಸ್ಯಗಳಿಗೆ ಅಂಟುಕೊಂಡಿರಬಹುದು. ಈ ಲೋಳೆಯಂತಹ ವಸ್ತುವು ವಾಸ್ತವವಾಗಿ ಕಪ್ಪೆಯ ಮೊಟ್ಟೆಗಳ ಸಮೂಹವಾಗಿದೆ. ಇದನ್ನ ನಾವು ಸ್ಪಾನ್ ಅಂತ ಕರಿತೀವಿ. ಸೊ ಈ ಚಿತ್ರದಲ್ಲಿ ಕಾಣಬಹುದು ಸ್ಪಾನ್ ನ. ಅದೇ ರೀತಿ ಸ್ಪಾನ್ ಒಂದು ಸ್ವಲ್ಪ ಬೆಳೆದು ದೊಡ್ಡದಾಯ್ತು ಅಂತ ಹೇಳಿದಾಗ ಅದು ತಲುಪುವಂತಹ ಹಂತ ಬಂದು ಟ್ಯಾಡ್ಪೋಲ್ಸ್ ಅಂತ ಕರಿತೀವಿ. 2ನೇ ಹಂತ ಏನ್ ತಲುಪುತ್ತಲ್ಲ ಅದನ್ನ ಟ್ಯಾಡ್ಪೋಲ್ಸ್ ಅಥವಾ ಗೋದ ಮೊಟ್ಟೆ ಅಂತೀವಿ. ಸೆಕೆಂಡ್ ಇಲ್ಲಿ ಟ್ಯಾಡ್ಪೋಲ್ಸ್ ಏನ್ ಕಾಣ್ತಿದೆ ಅದ್ರ ಬದಲಿಗೆ ಗೋದ ಮೊಟ್ಟೆ ಮತ್ತು ಕಾಲ್ಗಳಿಂದ ಆರಂಭಿಕ ಹಂತ ಮತ್ತು ಹಿಂಭಾಗದ ಕಾಲುಗಳಿಂದ ಹೊಂದಿರುವಂತಹ ಕೊನೆಯ ಹಂತ ಹೊಂದಿರುವಂತಹ ಮರಿಕಪ್ಪೆ ಹಾಗೂ ಪ್ರೌಢ ಕಪ್ಪೆ. ಸೊ ಈ ರೀತಿ ಸ್ಪರ್ನ್ ಆಗಿ ಆ ನಂತರದಲ್ಲಿ ಟ್ಯಾಡ್ಪೋಲ್ ಅಥವಾ ಟ್ಯಾಡ್ಪೋಲ್ಗೆ ಕನ್ನಡದಲ್ಲಿ ಏನಂತಾರೆ? ಗೋದ ಮೊಟ್ಟೆಯಾಗಿ, ಗೋದ ಮೊಟ್ಟೆಯಿಂದ ಆ ಒಂದು ಪ್ಯೂಪಲ್ ಆಗಿ ಅದರಿಂದ ಅದು ಕಪ್ಪೆಯಾಗಿ ಹೊರ ಬರುತ್ತೆ. ಸ್ಪಾನ್, ಭ್ರೂಣ, ಮರಿಕಪ್ಪೆ,
ಮತ್ತು ಪ್ರೌಢ ಕಪ್ಪೆಯಾಗಿ ಅದು ಹೊರ ಬರುತ್ತೆ. ಓಕೆ. ಸೊ ಈ ಕೆಳಗಿನ ಅಂಶಗಳಿಂದ ನಮ್ಗೆ ಕಪ್ಪೆಯ ಜೀವನ ಚಕ್ರ ಯಾವ ರೀತಿ ಇರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ವಿ. ಈ ಪಾಠ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಯಾರಿಗಾದ್ರೂ ಏನಾದ್ರೂ ಸಂಶಯಗಳಿದ್ರೆ, ಅನುಮಾನಗಳಿದ್ರೆ ಕೇಳಿ ತಿಳ್ಕೊಬಹುದು. ಇದೆಯಾ? ಓಕೆ. ಇಲ್ಲ ಅಂತ ಹೇಳಿದ್ರೆ ನಮ್ಮ ನೆಕ್ಸ್ಟ್ ಕ್ಲಾಸ್ ಯಾವಾಗಿರುತ್ತೆ? ಸೋಮವಾರ ಅಲ್ವಾ? ಸೋಮವಾರ ಕ್ಲಾಸ್ ಅಲ್ಲಿ ಈ ಒಂದು ಪಾಠ ಜೀವಿಗಳು ಮತ್ತು ಅವುಗಳ ಗುಣಗಳ ಅನ್ವೇಷಣೆ ಹಾಗೂ ಅದರ ಹಿಂದೆ ಇದ್ದಂತಹ ಪಾಠ ಬೇರ್ಪಡಿಸುವ ವಿಧಾನ, ಈ ಪಾಠವನ್ನ ಕಲ್ತ್ಕೊಂಡ್ ಬನ್ನಿ. ಒಂದು ಟೆಸ್ಟ್ ಅನ್ನ ಅಟೆಂಡ್ ಮಾಡೋಣ. ಇದನ್ನ ಹೇಳ್ತಾ ಇಲ್ಲಿಗೆ ಇವತ್ತಿನ ಸೆಷನ್ ಮುಗಿಸ್ತಾ ಇದೀನಿ. ಎಲ್ಲರಿಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.